ಒಪ್ಪಲಿಲ್ಲ ಅತ್ತೆ. ನನಗೆ ಗೊತ್ತು. ಅದಕ್ಕೆ ನಾನೊಂದು ನಿರ್ಧಾರವನ್ನು ಮಾಡಿದ್ದೀನಿ. ಏನು? ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ಅತ್ತೆ. ಹೀರಾ ತಾನಾಗಿಯೇ ಕೇಳಿದ್ದನ್ನು ನೋಡಿ ಮೈಥಿಲಿಗೆ ಆಶ್ಚರ್ಯ ಆಯಿತು. ಅವಳ ಜೊತೆ ನೀನು ಹೋಗೋದು ಅಂದ್ರೇನು ಹೀರಾ? ವಾಸವಿ ಕೂಡ ದಂಗಾದ್ಲು. ನಾನು ಇಲ್ಲೇ ಇದ್ದು ಅವರೆಲ್ಲರನ್ನ ನೋಡಿ ನೋಯೋ ಬದಲು ಅತ್ತೆ ಜೊತೆ ರಷ್ಯಾಕ್ಕೆ ಹೋಗಿ ಅವರಿಗೆ ದೂರವಾಗಿ ಪ್ರತಿ ಕ್ಷಣವೂ ನನ್ನ ಕಳ್ಕೊಂಡ್ರಲ್ಲ ಅನ್ನೋ ನೋವನ್ನು ಅವ್ರಿಗೆ ಕೊಡ್ತೀನಿ ಅಜ್ಜಿ. ನಾನು ಸೋತಿಲ್ಲ, ಅವ್ರ ಮೇಲೆ ಗೆದ್ದಿದ್ದೀನಿ ಅಂತ ಅನ್ವಿಕಾಳಿಗೆ ಮತ್ತು ಮಾವನಿಗೆ ತಿಳಿಯುವಂತೆ ಮಾಡ್ತೀನಿ. ಇದು ನನ್ನ ಸೇಡು. ಮೈಥಿಲಿ ಅತ್ತೇನ ಮಾವ ಬೇಡ ಅನ್ನಲ್ವ, ಅದಕ್ಕೆ ನಾನು ಅತ್ತೆ ಜೊತೆ ಹೋಗ್ತೀನಿ, ಅವಳಿಗೆ ಆಸರಿಯಾಗಿರ್ತೀನಿ ಅಂತ ಮೈಥಿಲಿಯನ್ನು ನೋಡ್ತಾ, ನಾನು ಬರೋದು ನಿನಗೆ ಇಷ್ಟ ತಾನೇ ಅತ್ತೆ ಅಂತ ಕೇಳಿದ್ಲು. ನಾನು ಮಾಡಲಾಗದ ಕೆಲಸವನ್ನು ನೀನು ಮಾಡ್ತಿರುವಾಗ ನಾನೇ ಆಗಬೇಡ ಅನ್ನಲಿ ಹೀರಾ? ನೀನು ನನ್ನ ಜೊತೆ ಬರ್ತೀನಿ ಅಂದರೆ ಈಗಲೇ ಈ ಕ್ಷಣವೇ ಕರ್ಕೊಂಡು ಹೋಗ್ತೀನಿ. ಅರ್ಜುನನ್ನು ಚಿಕ್ಕಂದಿನಿಂದಲೂ ಎಷ್ಟೊಂದು ಪ್ರೀತಿಸಿದೆ, ಇಷ್ಟಪಟ್ಟೆ, ಕೊನೆಗೆ ಮದುವೆ ಆಗ್ತೀವಿ ಅನ್ನೋ ಸಮಯದಲ್ಲಿ ಅನಿರೀಕ್ಷಿತವಾಗಿಷ್ಟೇ ಹೊರಟು ಹೋದ್ರಿಂದ ಅವಳಿಗಾಗಿ ಅರ್ಜುನ್ ಕೂಡ ಹೊರಟು ಹೋದ. ಆದರೂ ನನಗೆಷ್ಟೊಂದು ಕಾದೆ, ಆದರೆ ಅವನು ಮರಳಿ ಬಂದು ಆ ಅನ್ವಿಕಾಳನ್ನು ಮದುವೆಯಾಗಿ ನನ್ನನ್ನು ದಿನಕ್ಕೂ ನೋಯಿಸ್ದ. ಆದರೂ ಆ ಪ್ರೀತಿಯ ಕಾರಣದಿಂದ ಅವನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ. ಇಂತಹ ಸೇಡು ತೀರಿಸ್ಕೊಳ್ಬೇಕು ಅಂತ ನನಗೂ ಇದೆ. ಅರ್ಜುನ್ ಹೊರಗೆ ತೋರಿಸ್ಕೊಳ್ಳಲ್ಲ, ಆದರೆ ನೀನೆಂದರೆ ಅವನಿಗೆ ಪ್ರಾಣ. ನೀನು ದೂರ ಹೋದರೆ ಖಂಡಿತ ಅವನು ಕೊರಗ್ತಾನೆ. ಇದಕ್ಕೆಲ್ಲ ಕಾರಣ ಅನ್ವಿಕಾ ಅಂತ ಅವನು ಅಂದ್ಕೊಳ್ತಾನೆ. ಅದೇ ನನಗೆ ಬೇಕು. ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಹೀರಾ ಅಂದ್ಲು ಮೈಥಿಲಿ. ನಿಮ್ಮ ಮಾವನಿಗೆ ತಿಳಿದ್ರೆ ಕೊಂದುಬಿಡ್ತಾನೋ ಏನೋ ಅಂದ್ಲು ವಾಸವಿ ಭಯದಿಂದ. ಮಾವನ ಬೈಗುಳ ನಿನಗೆ ಹೊಸ್ತೇನಲ್ಲ ಅತ್ತೆ. ಮಾವ ಕೂಡ ನನ್ನನ್ನು ಮನೆಗೆ ಸೇರಿಸಲಿಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಯೋಚಿಸು. ಹೀಗೆ ಕಳ್ಳಿಯಂತೆ ಮನೆಗೆ ಬರಬೇಕಾದ ಅನಿವಾರ್ಯತೆ ನನಗ್ಯಾಕಿರಬೇಕು? ಹೀರಾ ನನ್ನ ಜೊತೆ ಇದ್ದರೆ ಶ್ರೀಗೆ ನನ್ನಿಂದ ಏನಾದರೂ ನೋವಾಗಿದ್ದರೆ ಅದು ತೀರಿಸ್ಕೊಂಡಂತಾಗುತ್ತೆ. ಅವಳಿಗೇನೇ ಬೇಕಿದ್ರೂ ಒದಗಿಸ್ತೀನಿ. ಇನ್ನು ಮುಂದೆ ಅವಳೇ ನನಗೆ ಆಸರೆ. ನಾನು ಅವಳನ್ನು ಕರೆದೊಯ್ತೀನತ್ತೆ ಅಂದ್ಲು ಮೈಥಿಲಿ. ಏನೋ ನೀವೇನು ಮಾತಾಡ್ತಿದ್ದೀರೋ, ಏನು ಮಾಡೋದಕ್ಕೆ ಹೊರಟಿದ್ದೀರೋ ನನಗೆ ಏನೂ ಅರ್ಥ ಆಗ್ತಿಲ್ಲ. ಭಯ ಆಗ್ತಿದೆ. ಈ ವಿಷಯ ಅರ್ಜುನ್ಗೆ ತಿಳಿದ್ರೆ ಇನ್ನು ನಮ್ಮನ್ನು ಬದುಕೋದಕ್ಕೆ ಬಿಡ್ತಾನಾ? ನೀನು ಗಾಬರಿ ಪಡಬೇಡ ಅಜ್ಜಿ. ನಾನು ಎಲ್ಲಿದ್ದರೂ ನಿನ್ನ ಜೊತೆ ಮತ್ತು ತಾತಯ್ಯನ ಜೊತೆ ಮಾತಾಡತ್ಲೇ ಇರ್ತೀನಿ. ನಿಮ್ಮ ಮೇಲೆ ಯಾರಾದರೂ ಬಂದರೆ ತಕ್ಷಣ ನನಗೆ ಫೋನ್ ಮಾಡು, ನಾನು ಮಾತಾಡ್ತೀನಿ ಅಂತ ಹೇಳಿ, ಅತ್ತೆ ನಾವು ಯಾವಾಗ ರಷ್ಯಾಗೆ ಹೋಗ್ತಿದ್ದೀವಿ ಅಂದ್ಲು. ನಿನ್ನ ಪಾಸ್ಪೋರ್ಟ್ ಮತ್ತು ವೀಸಾ ಎಲ್ಲಿವೆ ಹೀರಾ? ಬರುವಾಗಲೇ ಎಲ್ಲವನ್ನ ಜೊತೆಯಲ್ಲಿ ತಂದಿದ್ದೀನಿ. ತುಂಬ ಒಳ್ಳೆಯದು. ಹಾಗಿದ್ರೆ ನಮಗೆ ತಡ ಆಗೋದಿಲ್ಲ, ಈಗಲೇ ಟಿಕೆಟ್ ಬುಕ್ ಮಾಡ್ತೀನಿ. ಯಾವಾಗ ಹೋಗ್ತೀವಿ ಅಂತ ಯಾರಿಗೂ ತಿಳಿಬಾರ್ದು. ನಾನು ಹೇಳ್ತೀನಿ, ನೀನು ಕೂಡಲೇ ತಯಾರಾಗಿ ಬಂದರೆ ಇಬ್ಬರು ಹೊರಟು ಹೋಗೋಣ. ಮೈಥಿಲಿ, ಇನ್ನೊಮ್ಮೆ ಯೋಚನೆ ಮಾಡು. ಹೆಣ್ಣು ಮಗುವಿನ ಜೊತೆ ಅಷ್ಟು ದೂರ ಒಬ್ಬಳೇ ಹೋಗಿ ಅಲ್ಲಿ ಏನು ಮಾಡ್ತೀಯಾ? ಅಲ್ಲಿ ನಮಗೆ ತಿಳಿದವ್ರು ಯಾರಿದ್ದಾರೆ? ಇಲ್ಲಿ ಎಲ್ಲರೂ ಇದ್ದು ನಾನು ಒಬ್ಬಂಟಿಯಾಗಿ ಬದುಕ್ತಿಲ್ವಾ ಅತ್ತೆ? ನೀವು ನಮ್ಮ ಬಗ್ಗೆ ಏನೂ ಹೆದರಬೇಡಿ, ನಾವು ತುಂಬ ಜಾಗರೂಕತೆಯಿಂದ ಇರ್ತೀವಿ ಅಂಥೇಳಿ ಹೀರಾ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹೊರಟು ಬಂದಳು. ವಾಸವಿ ಮತ್ತು ಹೀರಾ ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಹೀರಾ ತನ್ನ ಗುಪ್ತ ಮೊಬೈಲ್ನಲ್ಲಿ ಯಾರಿಗೋ ಮಾಹಿತಿಯನ್ನು ನೀಡಿದ್ಲು. ಮೈಥಿಲಿ ತನ್ನ ಮನೆಗೆ ಬಂದ ತಕ್ಷಣ ಆ್ಯಂಡ್ರೂ ಜೊತೆ ಫೋನ್ನಲ್ಲಿ ಮಾತಾಡಿ ವಿಷಯವನ್ನು ತಿಳಿಸಿದ್ಲು. ಆ್ಯಂಡ್ರೂ ತಕ್ಷಣ ಟಿಕೆಟ್ ಬುಕ್ ಮಾಡ್ದ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನೀನು ಹೀರಾಳನ್ನು ಕರ್ಕೊಂಡು ಬಂದರೆ ನಾನು ಕೋರ್ಟ್ ಕೆಲಸಗಳನ್ನೆಲ್ಲ ಶುರು ಮಾಡಿಸ್ತೀನಿ ಮೈಥಿಲಿ ಅಂದ. ಹಾಗೆ ನನ್ನ ಪಾಲನ್ನು ಕೂಡ ನೀನು ಕೊಡಬೇಕು. ಮೋಸ ಮಾಡಿದ್ರೆ ನಿನ್ನ ಬಗ್ಗೆ ಇರೋ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇವೆ ಅಂತ ಮರಿಬೇಡ ಅಂತ ಬೆದರಿಸಿದ್ಲು. ಆ ಹುಡುಗಿಯನ್ನು ಕರ್ಕೊಂಡು ಬಾ, ಆಮೇಲೆ ಪಾಲಿನ ಬಗ್ಗೆ ನೋಡೋಣ ಅಂತ ಫೋನ್ ಇಟ್ಟು ಒಂದು ಕ್ರೂರ ನಗೆ ನಗ್ತಾ, ಇಷ್ಟು ತಿಳುವಳಿಕೆ ಇಲ್ಲದವಳಾಗಿದೆಯಾ ಮೈಥಿಲಿ? ನನ್ನ ಅಣ್ಣನ ಆಸ್ತಿಗಾಗಿ ನೀನು ಕೂಡ ಆಸೆ ಪಡ್ತಿದೀಯಾ? ಯಾವುದೇ ಹಕ್ಕಿಲ್ಲದ ನಿನಗೆ ಅಷ್ಟಿದ್ರೆ ಎಲ್ಲ ಅಧಿಕಾರ ಇರೋ ನನಗೇನಿರಬೇಕು? ಬಾ, ಅವಳ ಜೊತೆ ನಿನ್ನನ್ನು ಕೂಡ ಏನು ಮಾಡಬೇಕು ಅಂತ ಆಮೇಲೆ ಯೋಚಿಸ್ತೀನಿ. ಚಂದ್ರಮೌಳಿ ಅವರು ವ್ಯಾಪಾರದ ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದಾರೆ ಅಂದೆ ಮೈಥಿಲಿ ಹೀರಾಳನ್ನು ಕರ್ಕೊಂಡು ಹೋಗೋದಕ್ಕೆ ಸಮಯ ನಿಗದಿ ಮಾಡಿದ್ಲು. ಅರ್ಜುನ್ ತನ್ನ ಮನೆಯಲ್ಲಿದ್ದಾನೆ ಅಂತ ತಿಳಿದು ಅವನಿಗಿದ್ದೆಲ್ಲ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿನ ಮನುಷ್ಯರ ಮೂಲಕ
ಖಚಿತಪಡಿಸ್ಕೊಂಡು ಪ್ಲ್ಯಾನ್ ಮಾಡಿದ್ಲು. ಯಾರಿಗೂ ಅನುಮಾನ ಬರದಂತೆ ಒಂದು ದಿನ ರಾತ್ರಿ 1 ಗಂಟೆಗೆ ವಾಸವಿ ಸಹಾಯದಿಂದ ಮನೆಯಿಂದ ಹೊರಗೆ ಬಂದಳು. ಮನಸ್ಸಿನಲ್ಲಿ ಒಬ್ಬರನ್ನೇ ನೆನೆಸ್ಕೊಂಡ್ಳು. ಹಾಗೆ ನೆನೆದ ಕೂಡಲೇ ಬೆಟ್ಟದಷ್ಟು ಧೈರ್ಯ ಬಂದು ಮುಖದಲ್ಲಿ ನಗು ಮೂಡ್ತು. ಒಂದು ಬಾರಿ ದೀರ್ಘವಾಗಿ ಉಸಿರಾಡಿ ಹೋಗ್ಬರ್ತೀನಜ್ಜಿ ಅಂತ ವಾಸವಿಯನ್ನು ಅಪ್ಕೊಂಡ್ಳು. ಹೀರಾ, ನನಗಿನ್ನೂ ಭಯ ಆಗ್ತಿದೆ. ನಿಮ್ಮ ತಾತಯ್ಯ ಬಂದು ಹೀರಾ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ನಾನೇನು ಹೇಳಿ ಅಂತ ಬೆದರಿದ್ಲು ವಾಸವಿ. ಅಮ್ಮನನ್ನೇ ಬೇಡ ಅಂದ್ಕೊಂಡ್ರು, ಇನ್ನು ಅವಳಿಗೆ ಹುಟ್ಟಿದ ನಾನು ಮಾತ್ರ ಯಾಕೆ ತಾತಯ್ಯನಿಗೆ ಹೇಳಿ ಅಜ್ಜಿ? ಅವಳು ವಾಸವಿಯನ್ನು ದಿಟ್ಟಿಸಿ ನೋಡಿದ್ಲು. ಏನಜ್ಜಿ, ನಾನು ಹೇಳಿದ ನಿಜ ತಾನೇ? ಹೊಟ್ಟೆಯಲ್ಲಿ ಹೊತ್ತು 20 ವರ್ಷ ಬೆಳೆಸಿದ ನಿಮ್ಮ ಸಾಕಾಣಿಕೆಯ ಮೇಲೆ ನಂಬಿಕೆ ಇಲ್ಲದೆ ಅಮ್ಮನನ್ನು ಮತ್ತು ಮಾವನನ್ನು ತಾತಯ್ಯನ ಗೆಳೆಯರ ಮಾತು ಕೇಳಿ ಮನೆಯಿಂದ ಹೊರಗೆ ಹಾಕಿದ್ರಿ. ಅಂದು ನಂಬದ ನೀವು ಈಗ ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದೀರಾ? ಮೈಥಿಲಿ ಅತ್ತೆ ನಿಮಗಿಂತ ಇಷ್ಟೋ ವಾಸಿ. ಅವಳು ಅಂದಿನಿಂದ ಇಂದಿನವರೆಗೆ ಒಂದೇ ಮಾತಿನ ಮೇಲಿದ್ದಾಳೆ. ಅವಳಿಗೇನು ಬೇಕು ಎಂಬ ಸ್ಪಷ್ಟತೆ ಅವಳಿಗಿದೆ. ಅನ್ವಿಕಾಳ ಮೇಲಿನ ಕೋಪದಿಂದ ಮಾವನನ್ನು ಬೈತಿದೀಯಾ? ನಾಳೆ ನೀನು ಹಾಸಿಗೆ ಹಿಡಿದ್ರೆ ಒಂದು ಕ್ಷಣವೂ ಯೋಚಿಸದೆ ಅನ್ವಿಕಾ ನಿನಗೆ ಸೇವೆ ಮಾಡೋದಕ್ಕೆ ಬರ್ತಾಳೆ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನುವಂತೆ ನಿಮ್ಮ ಸೋದರ ಸೊಸೆಯನ್ನು ಮದುವೆಯಾದ ಮಗನಿಗೆ ಮದುವೆ ಮಾಡಿಸ್ಬೇಕು ಅಂತ ನೋಡ್ತಿರೋ ನಿನ್ನ ವ್ಯಕ್ತಿತ್ವ ಅನ್ವಿಕಾಳ ಕಾಲಿನ ಉಗುರಿಗೂ ಸಮ ಅಲ್ಲ. ಹೆತ್ತ ಮಗಳ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ನಿನಗೆ ಗೊತ್ತು. ನನ್ನ ತಂಗಿ ಖುಷಿ ಸಾವಿಗೆ ಮೈಥಿಲಿ ಕಾರಣ ಅಂತ ಕೂಡ ಗೊತ್ತು. ಆದರೂ ಮೈಥಿಲಿ ನಿನಗೆ ಒಳ್ಳೆಯವಳಾಗಿದ್ದಾಳೆ. ತನ್ನ ತಪ್ಪಿಲ್ಲದಿದ್ದರೂ ಗಂಡನಿಗೆ 4 ವರ್ಷ ದೂರ ಇದ್ದ ಅನ್ವಿಕಾಳು ನಿನಗೆ ಮೋಸಗಾರ್ತಿಯಾಗಿದ್ದಾಳೆ. ಇದು ನನಗೆ ಅರ್ಥ ಆಗದ ವಿಷಯ. ಅನ್ವಿಕಾಳಂಥ ಹುಡುಗಿಯ ದೃಷ್ಟಿ ಬೀಳಬೇಕೆಂದರೂ ಪುಣ್ಯ ಮಾಡಿರಬೇಕು. ಅದು ನಿನಗಿಲ್ಲ ಅಜ್ಜಿ. ನಿನ್ನ ಜೀವನ ಪೂರ್ತಿ ಹೀಗೆ ಅವಳನ್ನ ಹೊಗಳುತ್ತಲೇ ಮುಗಿಸು. ಇದೆಲ್ಲ ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇನ್ನು ಮುಂದೆ ನೀನು ನನ್ನನ್ನು ನೋಡೋದು ಅನ್ವಿಕಾಳ ಜೊತೆಗೆ, ಇಲ್ದಿದ್ರೆ ನಾನು ನನ್ನ ಅಮ್ಮನ ಹತ್ರ ಹೋಗ್ಬಿಡ್ತೀನಿ ಅಂತ ವಾಸವಿಯ ಮತಿ ಕೆಡುವಂತೆ ಮಾತಾಡಿ ತನ್ನ ಮುಂದೆ ನಿಂತ ಕಾರ್ ಹತ್ತಿದ್ಲು ಹೀರಾ. ಸ್ತಬ್ಧವಾಗಿ ನಿಂತಿದ್ದ ವಾಸವಿ ಕಾರು ಕಣ್ಮರೆಯಾದದ್ದು ಕೂಡ ತಿಳಿಲಿಲ್ಲ. ಕಾರು ವಿಮಾನ ನಿಲ್ದಾಣ ತಲುಪಿತು. ಹೀರಾಳಿಗಾಗಿ ಕಾಯ್ತಾ ಇದ್ದ ಮೈಥಿಲಿ ಅವಳನ್ನು ಚೆಕ್ಕಿಂಗ್ ಕಡೆ ಕರ್ಕೊಂಡು ಹೋದ್ಲು. ಯಾರಿಗೂ ಅನುಮಾನ ಬಂದಿಲ್ಲ ತಾನೇ ಹೀರಾ? ಇಲ್ಲ. ದೆಹಲಿಗೆ ಹೋದ್ಮೇಲೆ ಅಲ್ಲಿಂದ ನೇರ ರಷ್ಯಾ ವಿಮಾನವೇ. ಸ್ವಲ್ಪ ಸಮಯ ಕಳೆದರೆ ಸಾಕು, ನಮ್ಮನ್ನು ಯಾರು ತಡೆಯೋದಕ್ಕಾಗಲ್ಲ ಅಂದ್ಲು ಮೈಥಿಲಿ. ಅವಳ ಮಾತುಗಳು ಹೀರಾಳ ಕಿವಿಗೆ ಬೀಳ್ತಿಲ್ಲ. ಎಷ್ಟೇ ಧೈರ್ಯ ತಂದುಕೊಳ್ಬೇಕಂದ್ಕೊಂಡ್ರೂ ಅವಳ ಪುಟ್ಟ ಮನಸ್ಸಿನಲ್ಲಿ ಬೇಸರ ಇದೆ. ದೆಹಲಿಗೆ ತಲುಪಿದ ಅರ್ಧ ಗಂಟೆಯಲ್ಲಿರೋ ವಿಮಾನವನ್ನು ಹೀರಾ ಜೊತೆ ಹತ್ತಿದ ಮೈಥಿಲಿಗೆ ಸಂತೋಷದಿಂದ ಕಿರ್ಚಬೇಕನ್ನಿಸ್ತು. ಆದರೆ ಸುಮ್ಮನಾದ್ಲು. ವಿಮಾನ ಹತ್ತಿದ ಮೇಲೆ ಚೆಕ್-ಇನ್ ಆಯಿತು. ಇಂದು ಆ್ಯಂಡ್ರೋಗೆ ಮೆಸೇಜ್ ಮಾಡಿ, ಅಮ್ಮಯ್ಯ, ಇಷ್ಟು ದಿನಕ್ಕೆ ನನ್ನ ಕನಸು ನನಸಾಯಿತು ಅಂತ ರಿಲ್ಯಾಕ್ಸ್ ಆಗಿ ಸೀಟ್ನಲ್ಲಿ ಕೂತು ಕ್ಷಣಗಳಲ್ಲಿ ಕಣ್ಣು ಮುಚ್ಚಿದ್ಲು. ವಿಮಾನ ಹತ್ತೋವರೆಗೆ ನಿನಗೇನು ಬೇಕು ಅಂತ ಗಂಟೆಗೊಮ್ಮೆ ಕೇಳ್ತಿದ್ದ ಮೈಥಿಲಿ ವಿಮಾನ ಹತ್ತಿದ ಮೇಲೆ ಅವಳನ್ನ ನೋಡಲೂ ಇಲ್ಲ. ಸುಮಾರು 7 ಗಂಟೆಗಳ ಪ್ರಯಾಣದ ನಂತರ ವಿಮಾನ ಕೆಳಗಿಳಿತು. ವಿಮಾನ ನಿಲ್ದಾಣದ ಹೊರಗೆ ಬಂದವರಿಗೆ ಆ್ಯಂಡ್ರೂ ಎದುರಾದ. ಅವನನ್ನು ನೋಡಿದ ತಕ್ಷಣ ಮೈಥಿಲಿಯ ಕೈ ಗಟ್ಟಿಯಾಗಿಡಿದ ಹೀರಾ, ಅತ್ತೆ, ಅವನ್ಯಾಕೆ ಇಳಿತಾನೆ ಅಂತ ಕೇಳಿದ್ಲು. ಮೈಥಿಲಿ ಒಂದು ತಾತ್ಸಾರಭರಿತ ನಗು ನಕ್ಕು ಹೀರಾಳ ಕೈ ಹಿಡಿದು ಕ್ಷಣಗಳಲ್ಲಿ ಕಾರಿನೊಳಗೆ ತಳ್ಳಿ ತಾನು ಕೂತ್ಕೊಂಡ್ಳು. ಆ್ಯಂಡ್ರೂ ಕಾರ್ ಸ್ಟಾರ್ಟ್ ಮಾಡಿ ವೇಗವಾಗಿ ನಗರ ದಾಟಿಸೋ ಪ್ರಯತ್ನ ಮಾಡ್ತಾ ಇದ್ದರೆ, ಅತ್ತೆ, ಅವನು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು. ಅವನ್ಯಾಕೆ ಹೀರಾ? ಅವನು ನಿಮ್ಮ ಚಿಕ್ಕಪ್ಪ ಅಂತ ಮರೆತು ಬಿಟ್ಯಾ? ಇಲ್ಲ, ಅಣ್ಣನ ಮಗಳು, ಪುಟ್ಟ ಮಗು ಅಂತ ಕೂಡ ನೋಡದೆ ನನ್ನನ್ನು ಹಿಂಸಿಸಿದವನು ನನಗೆ ಹೇಗೆ ಚಿಕ್ಕಪ್ಪನಾಗ್ತಾನೆ ಅಂತ ಅಸಹ್ಯ ಪಟ್ಟುಕೊಂಡು ಅವನ ಜೊತೆ ನಾವು ಹೋಗೋದು ಬೇಡ ಅಂತ ಬೇಡ್ಕೊಂಡ್ಳು. ನಿನ್ನನ್ನು ಅವನಿಗೆ ಒಪ್ಪಿಸಿದ್ರೆ ಅವನು ನನಗೆ ಕೋಟಿಗಟ್ಟಲೆ ಹಣ ಕೊಡ್ತಾನೆ. ಆದ್ದರಿಂದ ಅವನ ಜೊತೆಗೆ ನೀನು ಹೋಗಬೇಕು ಅಂತ ಮೈಥಿಲಿ ಹೇಳ್ತಿರುವಾಗ, ಅಂದರೆ ನನ್ನನ್ನು ಅವನಿಗೆ ಮಾರೋದಕ್ಕೆ ಇಷ್ಟೆಲ್ಲ ನಾಟಕ ಆಡಿದೀಯಾ ಅಂದ್ಲು ಹೀರಾ. ಈಗ ತಿಳಿತಾ ಆ ವಿಷಯ? ನಿಮ್ಮ ಅವನ ಮೇಲೆ ಮಾತ್ರ ಅಲ್ಲ, ಸತ್ತು ಹೋದ ನಿಮ್ಮಮ್ಮನ ಮೇಲಿರೋ ಸೇಡನ್ನು ಕೂಡ ಹೀಗೆ ತೀರಿಸ್ಕೊಳ್ತಾ ಇದ್ದೀನಿ ಹೀರಾ ಅಂತ ಅವಳು ಕೆನ್ನೆ ಹಿಂಡಿ, ಮನೆಗೆ ಯಾಕೆ ಆ್ಯಂಡ್ರೂ? ನಾನು ಹಣ ಸೆಟಲ್ ಮಾಡಿದ್ರೆ ನಾನು ಬೇರೆ ದೇಶಕ್ಕೆ ಹೋಗಬೇಕು ಅಂದ್ಲು ಮೈಥಿಲಿ. ಅಷ್ಟು ಅವಸರ ಯಾಕೆ ಗೆಳತಿ? ನನಗೆ ಬೇಕಾದ್ದು ಸಿಕ್ಕ ಮೇಲೆ ನಿನ್ನ ಕಳಿಸ್ತೀನಿ ಕಾಯಿ ಅಂದ ಆ್ಯಂಡ್ರೂ. ಅವನ ಮಾತಿನ ಒಳಾರ್ಥ ತಿಳಿದು ಅದರ ಅರ್ಥ ಏನು ಅಂತ ಕಿರ್ಚಿದ್ಲು. ನೀನು ಅಂದ್ಕೊಂಡಂತೆ ಏನೂ ಇಲ್ಲ ಮೈಥಿಲಿ. ನಿನಗೆ ಕೊಡಬೇಕಾದ ಹಣವನ್ನು ಇಲ್ಲೇ ಕೊಟ್ಟರೆ ತೊಂದರೆ ಆಗುತ್ತೆ.
ಆದ್ದರಿಂದ ನಿನ್ನನ್ನು ಮತ್ತು ಹಣವನ್ನು ಸುರಕ್ಷಿತವಾಗಿ ಕಳಿಸೋ ಜವಾಬ್ದಾರಿ ನನ್ನದು, ಸರಿನಾ? ಅವನ ಜೊತೆ ಹೆಚ್ಚು ವಾದ ಮಾಡಿದ್ರೆ ತನಗೆ ಅಪಾಯ ಅಂತ ಅರಿತ ಮೈಥಿಲಿ ಸುಮ್ಮನಾದ್ಲು. ನಿಜವಾಗಿಯೂ ಮನುಷ್ಯಳೇ ಅಲ್ಲ, ಅದಕ್ಕೆ ಅಲ್ವ ಮಾವ ನಿನ್ನ ನೆರಳನ್ನು ಹತ್ತಿರ ಬರೋದಕ್ಕೆ ಬಿಡದಿದ್ದು ಅಂತ ಆವೇಶದಿಂದ ಕೇಳಿದ್ಲು ಹೀರಾ. ನಿಮ್ಮ ಮಾವನ ಮೇಲಿನ ಸೇಡನ್ನು ನಿನ್ನ ಮೇಲೆ ತೀರಿಸ್ಕೊಳ್ತಿದ್ದೀನಿ ಹೀರಾ. ನೀನೆಂದರೆ ನಿಮ್ಮ ಮಾವನಿಗೆ ಪ್ರಾಣ ತಾನೇ. ಆ ಪ್ರಾಣನೇ ದೂರ ಆದರೆ ಸತ್ತ ಹೆಣದಂತೆ ಉಳಿದ ಜೀವನವನ್ನು ಕಳೀತಾನೆ. ನಿನಗಿಲ್ವ ಸೇಡು ನಿಮ್ಮಪ್ಪನನ್ನು ಕೊಂದಿದ್ದಾನೆ ಅಂತ? ಅಪ್ಪ ಸತ್ತಿಲ್ಲ, ಜೈಲಿನಲ್ಲಿದ್ದಾನೆ. ಮೈಥಿಲಿ ಗಟ್ಟಿಯಾಗಿ ನಕ್ಕಿದ್ಲು. ಇಷ್ಟು ದಿನ ನಿನಗೆ ಈ ವಿಷಯ ಕೂಡ ಹೇಳಲಿಲ್ವಾ? ನಿಮ್ಮಪ್ಪ ಸತ್ತು ಬಹಳ ದಿನ ಆಯಿತು. ನಿಮ್ಮ ತಂಗಿಯನ್ನು ಕೊಂದ ಕಾರಣಕ್ಕಾಗಿ ಅಂದೇ ಅವನ ಕತೆ ಮುಗೀತು. ಆದರೆ ತೊಂದರೆ ಆಗದಂತೆ ಸರಿಯಾಗಿ ಪ್ಲ್ಯಾನ್ ಮಾಡಿ ನಿಮ್ಮಪ್ಪನನ್ನು ಮೇಲಕ್ಕೆ ಕಳಿಸಿದ್ದಾನೆ ಅರ್ಜುನ್. ಆ ವಿಷಯವನ್ನು ನಿನ್ನ ಹತ್ರ ಮುಚ್ಚಿಟ್ಟು ನಾಟಕ ಆಡ್ತಾ ಇದ್ದಾನೆ. ಹೀರಾಳಿಗೆ ತಿಳಿಯದ ಈ ವಿಷಯ ಈಗ ತಿಳಿದಾಗ ಸ್ವಲ್ಪ ಆಘಾತ ಆದರೂ ಅಳು ಬರಲಿಲ್ಲ. ಅವರ ವಾದಗಳನ್ನು ಕೇಳ್ತಾ ಆ್ಯಂಡ್ರೂ ತನ್ನ ಜಾಗಕ್ಕೆ ಕರೆತಂದ. ಹೀರಾ ಬರಲ್ಲ ಅಂತ ಹಠ ಮಾಡ್ತಿದ್ರೆ ಅವಳ ಕೈ ಹಿಡಿದು ಒಳಗೆ ಎಳ್ಕೊಂಡು ಹೋದ್ಲು ಮೈಥಿಲಿ. ಬಿಡಿಸ್ಕೊಂತ ಎಷ್ಟೇ ಒದ್ದಾಡಿದ್ರೂ ಕರುಣೆ ತೋರಿಸ್ಲಿಲ್ಲ. ಹೀರಾಳ ಮುಂದೆ ಪೇಪರ್ಗಳನ್ನ ಎಸೆದು ಸಹಿ ಮಾಡುವಂತೆ ಹೇಳಿದ್ಲು ಮೈಥಿಲಿ. ಯಾಕೆ? ನಿನ್ನ ಆಸ್ತಿ ಪೂರ್ತಿಯಾಗಿ ನಿನ್ನ ಚಿಕ್ಕಪ್ಪನಿಗೆ ಸೇರಬೇಕು ಅಂತ ಬರೆದು ಕೊಡ್ತಿದ್ಯಾ ಅಂದ್ಲು. ಆದರೆ ಅವು ದತ್ತು ಪಡೆಯೋ ಪೇಪರ್ಗಳಾಗಿದ್ದವು. ಹಾಗೆ ಹೇಳಿದರೆ ಹೀರಾ ಸಹಿ ಮಾಡಲ್ಲ ಅಂತ ಆಸ್ತಿ ಅಂತ ಹೇಳಿದ್ಲು. ನಿಮಗೆ ಸೇರಬೇಕಾದ ಆಗಿದ್ದರೆ ನಮ್ಮಪ್ಪ ಮೊದಲೇ ಆ ಕೆಲಸ ಮಾಡ್ತಿದ್ದ. ಕೊಟ್ಟಿಲ್ಲ ಅಂದರೆ ನಿಮಗೆ ಅರ್ಹತೆ ಇಲ್ಲ ಅಂದೇ ಅರ್ಥ ಅಂದ. ಹೀರಾಳ ಕೆನ್ನೆಗೆ ಬಲವಾಗಿ ಏಟು ಬಿತ್ತು. ತಲೆ ಸುತ್ತವಳು ಕೆಳಗೆ ಬಿದ್ಲು. ಕಣ್ಣು ಕತ್ತಲಾಯಿತು. ಏಯ್, ಯಾಕೆ ಅವಳನ್ನ ಹೊಡಿತಿದ್ಯಾ? ನಮಗೆ ಬೇಕಾದವಳು ಸಹಿ ಅಷ್ಟೇ ಹೊರತು ಹಿಂಸೆ ನೀಡೋದಲ್ಲ ಅಂತ ಆ್ಯಂಡ್ರೂ ಮೇಲೆ ಕಿರಿಸ್ತಿದ್ದ. ಮೈಥಿಲಿಯ ಕೆನ್ನೆಯನ್ನು ಕೂಡ ಆ್ಯಂಡ್ರೂ ಪಟಪಟನೆ ಬಾರಿಸ್ದ. ಆಸ್ತಿ ಯಾರಿಗೆ ಬೇಕು ಮೈಥಿಲಿ? ಈ ಹುಡುಗಿ ಬದುಕಿಲ್ಲ ಅಂತ ಸಾಬೀತುಪಡಿಸಿದ್ರೆ ಎಲ್ಲವೂ ನನ್ನದೇ ಆಗುತ್ತೆ ಅನ್ನೋ ಸಣ್ಣ ವಿಷಯ ಹೇಗೆ ಮರ್ತೆ? ಇವಳನ್ನು ಇಲ್ಲಿಗೆ ತರೋದಕ್ಕೆ ನಿನ್ನ ಜೊತೆ ಇಷ್ಟು ನಾಟಕ ಆಡದೆ ಅಷ್ಟೇ ಅಂದು ಹೇಳಿ, ಏಯ್, ಇವರಿಬ್ಬರನ್ನೂ ಕರ್ಕೊಂಡೋಗಿ ಕೊಠಡಿಯೊಳಗೆ ಹಾಕಿ ಏನು ಮಾಡಬೇಕು ಅಂತ ನಾನು ಬಂದ ಮೇಲೆ ಹೇಳ್ತೀನಿ ಅಂತ ಹೊರಟು ಹೋದ. ಇಬ್ಬರು ಗೂಂಡಾಗಳು ಬಂದು ಹೀರಾಳನ್ನು ಹೆಗಲ ಮೇಲೆ ಹಾಕ್ಕೊಂಡು ಮೈಥಿಲಿಯನ್ನು ಎಳ್ಕೊಂಡು ಹೋಗಿ ಕೊಠಡಿಯ ಒಳಗೆ ಹಾಕಿದ್ರು. ಬೆಳಗಿನ ಜಾವ 5:30. ಹೀರಾ ಹೋದಾಗಿನಿಂದ ವಾಸವಿಗೆ ನಿದ್ದೆಯೇ ಬಂದಿಲ್ಲ. ಮೈಯೆಲ್ಲ ಭಯದಿಂದ ನಡುಗ್ತಾ ಇದೆ. ಅಜ್ಜಿ ಅಂತ ಕರಿತಿದ್ದ ಆ ಕರಿಯಲ್ಲಿನ ಸವಿ ಮನಸ್ಸನ್ನು ಕಲಕ್ತಿದೆ. ಮೈಥಿಲಿ ಶ್ರೀಸಾವಿಗೆ ಕಾರಣ ಅಂತ ಹೀರಾ ಹೇಳಿದ್ದು ನೆನಪಾಗಿ ಎದೆಯಲ್ಲಿ ನೋವು ಶುರುವಾಯಿತು. ಅರ್ಜುನನ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ಶ್ರೀ ಮೇಲೆ ಕುತಂತ್ರ ಮಾಡಿ ಅವಳನ್ನು ಎಲ್ಲರ ಮುಂದೆ ತಪ್ಪಿತಸ್ಥಳನ್ನಾಗಿ ಮಾಡಿ ಮನೆಯಿಂದ ದೂರ ಮಾಡಿದ್ಲ. ಅವಳ ಹಣೆಬರಹ ಸರಿಯಿಲ್ಲದೆ ಒಬ್ಬನ ದೌರ್ಜನ್ಯಕ್ಕೆ ಬಲಿಯಾದಾಗ ತಾಯಿಯಾಗಿ ಮಗಳನ್ನು ಅಪ್ಕೊಂಡು ನಾವಿದ್ದೀವಿ ಅಂತ ಧೈರ್ಯ ಕೊಡಬೇಕಾದ್ದು ಹೋಗಿ ನನ್ನ ಮಗಳು ಕೆಟ್ಟು ಹೋದ್ಲು ಅಂತ ತಾನೇ ನಿಂದಿಸಿ ಹೊರಹಾಕಿದಾಗ ತಂದೆ ಜವಾಬ್ದಾರಿ ತಗೊಂಡ ಅರ್ಜುನ್ ಅಕ್ಕನಿಗೆ ಆಸರಿಯಾಗಿ ನಿಂತ ಎಂಬ ಸತ್ಯ ಅವಳಿಗೆ ಈಗ ಅರ್ಥ ಆಯಿತು. ಖುಷಿ ಮತ್ತು ಹೀರಾ ಇಬ್ಬರು ಅವಳಿ ಜವಳಿ. ಆ್ಯಂಟೋನಿ ಎಂಬವನು ಶ್ರೀ ಮೇಲೆ ಸೇಡು ತೀರಿಸ್ಕೊಂಡಿದ್ದ. ಹೀರಾಳನ್ನು ಅವನು ಕಳ್ಳತನದಿಂದ ಕರೆದೊಯ್ದಿದ್ದ. ಖುಷಿಯನ್ನು ಪಡ್ಕೊಳ್ಳಲು ತಂದೆ ತಾಯಿ ಬೇಕು ಅಂತ ಅರ್ಜುನ್ ಮೈಥಿಲಿಯ ಸಹಾಯ ಕೇಳಿದ್ದ. ಅವನ ಮೇಲಿನ ಆಸೆಯಿಂದ ಅವಳು ಒಪ್ಪಿದ್ಲು. ಆದರೆ ಭಾರತಕ್ಕೆ ಬಂದ ಮೇಲೆ ಮಗುವಿಗೆ ಪ್ರೀತಿ ನೀಡಲಿಲ್ಲ. ಅರ್ಜುನ್ ಮೈಥಿಲಿಯನ್ನು ದೂರ ಇಟ್ಟ. ಆ ಸಮಯದಲ್ಲಿ ಅನ್ವಿಕಾಳನ್ನು ರಾಧಾಕೃಷ್ಣ ಸಹಾಯದಿಂದ ಕರೆತಂದು ಮಗುವಿನ ಆರೈಕೆಗಾಗಿ ನೇಮಿಸಿದ. ಖುಷಿ ಬಗ್ಗೆ ಅನ್ವಿಕಾಳ ಪ್ರೀತಿ ಮತ್ತು ಜವಾಬ್ದಾರಿ ಕಂಡು ಅರ್ಜುನ್ ಅವಳನ್ನು ಪ್ರೀತಿಸಿ ಮದುವೆಯಾದ. ಆದರೆ ತಾನು ಏನು ಮಾಡಿದೆ? ತನ್ನ ಮಕ್ಕಳಿಗೆ ಹಾನಿ ಮಾಡಿದ ಮೈಥಿಲಿಯನ್ನೇ ಇದುವರೆಗೆ ನಂಬಿದೆ. ದೇವತೆಯಂತಿರೋ ಅನ್ವಿಕಾಳನ್ನು ದ್ವೇಷಿಸ್ತಾ ಈಗಲೂ ತನ್ನ ಮೊಮ್ಮಗಳನ್ನು ಕರೆದೊಯ್ದು ಆ ರಾಕ್ಷಸಿಗೆ ತಾನೇ ಹತ್ತಿರ ಇದ್ದು ಒಪ್ಪಿಸಿದ್ದೇನೆ. ವಾಸವಿಗೆ ಕೈ ಕಾಲು ಓಡ್ತಿಲ್ಲ. ಹೀರಾಳಿಗೇನಾದರೂ ಆದರೆ ತಾನು ಬದುಕಿ ಸಾರ್ಥಕ ಇಲ್ಲ. ಇನ್ನೂ ಯೋಚಿಸಲಿಲ್ಲ. ಚಾಲಕನಿಗೆ ಕಾರ್ ತೆಗೆಯೋದಕ್ಕೆ ಹೇಳಿ ವಿಳಾಸ ಹೇಳಿದ್ಲು. ಅವನು ಆಶ್ಚರ್ಯದಿಂದ ನೋಡ್ತಿದ್ದಾಗ ಹೋಗಲಿ ಬಿಡು ಅಂದ್ಲು. ಕಾರ್ ನೇರವಾಗಿ ಅರ್ಜುನನ ಮನೆಯ ಮುಂದೆ ನಿಂತು. ಭದ್ರತಾ ಸಿಬ್ಬಂದಿ ತಡೆದಾಗ ಕಾರ್ ಒಳಗೆ ಬಿಡ್ತಾ ಇಲ್ಲ ಮೇಡಮ್ ಅಂದ ಡ್ರೈವರ್. ಪರವಾಗಿಲ್ಲ, ನಾನು ಇಳಿತೀನಿ ಅಂತ ಕಾರ್ ಇಳಿದ ವಾಸವಿ. ನಾನು ಅರ್ಜುನನ ತಾಯಿ, ನನ್ನ ಸೊಸೆ ಅನ್ವಿಕಾ ಜೊತೆ ಮಾತಾಡಬೇಕು, ನಾನು ಬಂದಿದ್ದೀನಿ ಅಂತ ಹೇಳು
ಅಂತ ವಿನಯವಾಗಿ ಹೇಳ್ತಿದ್ದನ್ನು ನೋಡಿ ಎಷ್ಟೋ ವರ್ಷಗಳಿಂದ ಆ ಮನೆಯಲ್ಲಿದ್ದ ಡ್ರೈವರ್ಗೆ ತನ್ನ ಕಣ್ಣನ್ನೇ ನಂಬೋದಕ್ಕಾಗ್ತಿಲ್ಲ. ಅವನಿಗೆ ಮನೆಯ ವಿಷಯಗಳೆಲ್ಲ ತಿಳಿದಿದೆ. ಚಂದ್ರಮೌಳಿ ಅವರ ವೈಯಕ್ತಿಕ ಡ್ರೈವರ್ ಕೂಡ. ಯಾವಾಗಲೂ ಸೂರ್ಯಕಾಂತಿಯಂತೆ ಅಬ್ಬರಿಸ್ತಿದ್ದ ವಾಸವಿ ಇಂದು ಇಷ್ಟು ನಮ್ರವಾಗಿ ಇರೋದು ಅವನಿಗೆ ವಿಚಿತ್ರ ಅನ್ನಿಸ್ತು. ಅನ್ವಿಕಾ ಆಗಷ್ಟೇ ಪೂಜೆ ಮುಗಿಸಿ ಹೊರಬಂದ್ಲು. ಭದ್ರತಾ ಸಿಬ್ಬಂದಿಯನ್ನು ನೋಡಿ ಏನಾಯಿತು ಅಂದ್ಲು. ಯಾರೋ ಒಬ್ಬರು ಮೇಡಮ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ. ನನಗೆ ಅವರು ಯಾರು ಅಂತ ತಿಳಿತಾ ಇಲ್ಲ ಅಂದ. ಯಾರಿರ್ಬೋದು ಅಂತ ಅನ್ವಿಕಾ ಗೇಟಿನ ಹತ್ರ ಬಂದಾಗ ಸೆರಗನ್ನು ಭುಜದ ಮೇಲೆ ಹೊತ್ಕೊಂಡು ವಾಸವಿ ನಿಂತಿದ್ಲು. ಅವಳನ್ನು ಗುರುತಿಸಲು ಅನ್ವಿಕಾಳಿಗೆ ಸ್ವಲ್ಪ ಸಮಯ ಹಿಡಿತು. ಆತುರದಿಂದ ಬಂದು ಒಂದು ಕ್ಷಣ ಸುಮ್ಮನಾದ್ಲು. ತಾನು ಹೋಗಿ ಮಾತಾಡಿದ್ರೆ ಅರ್ಜುನ್ ಏನಂತಾನೋ ಅಂತ ನಾನು ಪೂಜೆಯಲ್ಲಿದ್ದೀನಿ ಬರ್ತೀನಿ ಅಂತ ಹೇಳಿ ಅಂದ್ಲು. ಅವನು ಹೋದ ಮೇಲೆ ಅನ್ವಿಕಾ ತಕ್ಷಣ ಅರ್ಜುನ್ ಕರೆ ಮಾಡಿದ್ಲು. ಅರ್ಜುನ್ ಅತ್ತೆ ಮನೆಗೆ ಬಂದಿದ್ದಾರೆ, ಗೇಟಿನ ಹತ್ರ ಕಾಯ್ತಿದ್ದಾರೆ, ಮಾತಾಡಬೇಕಂತೆ, ಒಳಗೆ ಕರೀಲಾ ಅಂತ ಭಯದಿಂದಲೇ ಕೇಳಿದ್ಲು. ಅನ್ವಿಕಾ ಬಹಳ ಅಸಹನೆಯಿಂದ ಅರ್ಜುನ್ನ ಧ್ವನಿ ಕೇಳಿಸ್ತು. ಪ್ಲೀಸ್ ಏನು ಅಗತ್ಯ ಬಿದ್ದಿದೆಯೋ, ನಿನಗೆ ಎಷ್ಟು ಸಲ ಹೇಳಿದ್ರೂ ಅರ್ಥ ಆಗೋದಿಲ್ವಾ? ಈ ಒಂದು ಸಲಕ್ಕೆ ಇನ್ನೊಮ್ಮೆ ಬೇಡ ಅಂತೀನಿ ಅಂತ ಬೇಡ್ಕೊಂಡಾಗ ನಿನ್ನಿಷ್ಟ ಅಂತ ಅವನು ಫೋನನ್ನು ಇಟ್ಟ. ಸಮಾಧಾನಗೊಂಡ ಅನ್ವಿಕಾ ಹೋಗಿ ಅತ್ತೆ ಒಳಗೆ ಬನ್ನಿ ಅಂತ ಎದುರು ಹೋದ್ಲು. ಆ ಪ್ರೀತಿಯ ಕರೆ ಕೇಳಿದ ಕೂಡಲೇ ವಾಸವಿಯ ಕಣ್ಣುಗಳು ತುಂಬಿ ಬಂದವು. ಅನ್ವಿಕಾ ಹತ್ತಿರ ಬರ್ತಿದ್ದಂತೆ ಅವಳು ಅವಳ ಕಾಲುಗಳ ಮೇಲೆ ಬಿದ್ದುಬಿಟ್ಲು. ಅನ್ವಿಕಾ ಸಪ್ಪೆಯಾಗಿ ನಿಂತ ಕೂಡಲೇ ಅವಳನ್ನು ಎಪ್ಸಿ ಅತ್ತೆ ಏನು ಮಾಡ್ತಿದ್ದೀರಾ ನೀವು ಅಂತ ಗಾಬರಿಯಿಂದ ಕೇಳಿದ್ಲು. ವಾಸವಿ ಹಾಗೆ ಇದ್ದದ್ದನ್ನು ನೋಡಿ ಭುಜ ಹಿಡಿದು ಎಪ್ಸಿ ಒಳಗೆ ಕರೆದೊಯ್ತಿದ್ರೆ ನಿಮ್ಮ ಮನೆಗೆ ಬರೋ ಅರ್ಹತೆ ನನಗಿಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ ಅಂದ್ಲು. ಹಾಗನ್ಬೇಡಿ ಅತ್ತೆ ಅಂದರೂ ಕೇಳಲಿಲ್ಲ ವಾಸವಿ. ನಿನಗೆ ಒಂದು ವಿಷಯ ಹೇಳಬೇಕು ಅನ್ವಿಕಾ ಅಂದ್ಲು. ಅನ್ವಿಕಾ ಅಂತ ಅಷ್ಟು ಪ್ರೀತಿಯಿಂದ ಕರೆದ್ಲು ಅವಳು. ಅನ್ವಿಕಾಳ ಕಣ್ಣುಗಳು ತೇವವಾಗ್ತಿದ್ದರೆ ಕ್ಯಾಮರಾದಲ್ಲಿ ನೋಡ್ತಿದ್ದ ಅರ್ಜುನ್ ಕಣ್ಣು ಮುಚ್ಕೊಂಡ. ನನ್ನ ಪಾಪಗಳನ್ನ ಹೇಳಿ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅನ್ವಿಕಾ, ನನಗೆ ಅರ್ಹತೆ ಕೂಡ ಇಲ್ಲ. ಹೆತ್ತು ಮಕ್ಕಳನ್ನು ನಂಬಲಾರದೆ ದೂರ ಮಾಡಿದೆ. ಏನು ಅರಿಯದ ನಿನಗೆ ನಾನಾ ಮಾತುಗಳನ್ನು ಹೇಳಿ ನೋಯಿಸ್ದೆ. ಈಗಲೂ ಎಂತಹ ದೊಡ್ಡ ತಪ್ಪು ಮಾಡಿದ್ದೀನಿ ಅಂದರೆ ಕ್ಷಮಿಸಲಾಗದ ಪಾಪಗಳ ಗಂಟನ್ನು ಕಟ್ಕೊಂಡಿದ್ದೀನಿ. ಅನ್ವಿಕಾ ಮಾತಾಡಲಿಲ್ಲ. ಆದರೆ ಅವಳು ಈ ರೀತಿ ಮಾತನಾಡ್ತಿರೋದನ್ನು ಅವಳು ಊಹಿಸು ಕೂಡ ಇರಲಿಲ್ಲ. ಅನ್ವಿಕಾ ಅರ್ಜುನ್ ಎಲ್ಲಿದ್ದಾರೆ? ಅವನ ಜೊತೆ ತುರ್ತಾಗಿ ಒಂದು ವಿಷಯ ಹೇಳಬೇಕು ಅಂದಾಗ ಅವರು ಇಲ್ಲ ಅತ್ತೆ ಮೀಟಿಂಗಾಗಿ ಮುಂಬೈಗೆ ಹೋಗಿದ್ದಾರೆ ಅಂದಾಗ ಅಯ್ಯೋ ಅಂತ ತಲೆ ಬಡ್ಕೊಂಡು ಅಳತೊಡಗಿದ್ಲು ವಾಸವಿ. ಅತ್ತೆ ಪ್ಲೀಸ್ ಹಾಗೆ ಮಾಡಬೇಡಿ, ಏನಾಗಿದೆ ಹೇಳಿ, ನನಗೆ ಗಾಬರಿ ಆಗ್ತಿದೆ. ಮಾವಯ್ಯ ಚೆನ್ನಾಗಿದ್ದಾರಲ್ಲ? ಹೀರಮಗು ಹೇಗಿದ್ದಾಳೆ? ನಿನ್ನ ಜೊತೆ ಬಂದಿದ್ದಾಳಾ ಅಂತ ಕೇಳ್ತಿದ್ದಾಗ ಕುಸಿದು ಬಿದ್ದು ವಾಸವಿ ಇನ್ನೆಲ್ಲಿಯ ಹೀರಾ ತಾಯಿ, ನನ್ನ ಕೈಯಾರೆ ಅವಳನ್ನ ನರಕಕ್ಕೆ ಕಳಿಸಿದ್ದೀನಿ ಅಂತ ಬಲವಾಗಿ ಹೊಡ್ಕೊಳ್ತಾ ಇದ್ಲು. ಎಲ್ಲಿ ಕಳಿಸಿದ್ರಿ? ಆ ಮೈಥಿಲಿಯನ್ನು ನಂಬಿ ನನ್ನ ಮೊಮ್ಮಗಳನ್ನು ರಾಕ್ಷಸರಿಗೆ ಒಪ್ಪಿಸಿದ್ದೀನಿ. ನನ್ನ ಮಗಳು ಮತ್ತು ಮೊಮ್ಮಗಳ ಸಾವಿಗೆ ಕಾರಣವಾದ ಆ ರಾಕ್ಷಸಿಯನ್ನು ಕುರುಡಾಗಿ ನಂಬಿ ಶ್ರೀಯ ನೆನಪಾಗಿ ಉಳಿದ ಮಗುವನ್ನು ಕೂಡ ನಾನೇ ಕಳ್ಕೊಂಡೆ. ಹೀರಾ ಎಲ್ಲಿಗೆ ಹೋದ್ಲು? ಮನೆಯಲ್ಲಿಲ್ವಾ? ಯಾರ ಜೊತೆ ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ ಅಂತ ಭಯದಿಂದ ಕೇಳ್ತಿದ್ದಾಗ ನಡೆದಿದ್ದೆಲ್ಲವನ್ನ ಹೇಳಿ ವಾಸವಿ ಗೋಳಾಡಿದ್ಲು. ಅವಳು ಹೇಳಿದ್ದನ್ನು ಕೇಳಿದ ಅನ್ವಿಕಾ ಸ್ತಬ್ಧಳಾದ್ಲು. ಏನು ಹತ್ತೆ ನೀವು ಹೇಳ್ತಿರೋದು? ಹೀರಾಳನ್ನ ಮೈಥಿಲ್ ಜೊತೆ ಕಳಿಸೋದೆ? ಇದೆಲ್ಲ ಅವರಿಗೆ ತಿಳಿದಿದೆಯಾ? ಆ ವಿಷಯ ಹೇಳಲಿಕ್ಕೆ ಬಂದಿದ್ದೀನಿ ಅನ್ವಿಕಾ. ಕೂಡಲೇ ಅರ್ಜುನ್ಗೆ ಫೋನ್ ಮಾಡಿ ನಡೆದಿದ್ದನ್ನು ಹೇಳು. ಮಗುವನ್ನು ಹೇಗಾದರೂ ಮಾಡಿ ಹುಡುಕಿ ಕರ್ಕೊಬರೋದಕ್ಕೆ ಹೇಳು. ಅಲ್ಲಿವರೆಗೆ ನನ್ನ ಪ್ರಾಣ ಉಳಿಯೋದಿಲ್ಲ. ಅನ್ವಿಕಾ ತಕ್ಷಣ ಅರ್ಜುನನಿಗೆ ಫೋನ್ ಮಾಡಿ ಹೀರಾ ಮನೆಯಲ್ಲಿ ಇಲ್ಲ, ಎಲ್ಲಿಗೋ ಹೋಗಿದ್ದಾಳೆ, ನಿಮಗೆ ಈ ವಿಷಯ ತಿಳಿದಿದೆಯಾ ಅಂದ್ಲು. ಅವಳಿಗೆ ಏನೂ ಆಗಲ್ಲ, ನಾನು ಕರ್ಕೊಂಡು ಬರ್ತೀನಿ, ಗಾಬರಿ ಪಡಬೇಡ ಅಂತ ಅರ್ಜುನ್ ಫೋನ್ ಇಟ್ಟ. ಯಾರಮ್ಮ ಈಕೆ, ಏನಾಯಿತು, ಇಷ್ಟು ಬೆಳಗ್ಗೆ ಗಾಬರಿ ಪಡ್ತಿದ್ಯಾ ಅಂತ ಅಜ್ಜಿ ಬಂದರು. ಅನ್ವಿಕಾ ಅಜ್ಜಿಗೆ ವಾಸವಿಯನ್ನು ಪರಿಚಯಿಸಿ ಅವಳು ಅರ್ಜುನನ ತಾಯಿ ಅಂತ ಹೇಳಿದ್ಲು. ಅಜ್ಜಿ ಪ್ರೀತಿಯಿಂದ ಹತ್ರ ಹೋಗಿ ಹೇಗಿದೆಯಾ ತಾಯಿ, ಚೆನ್ನಾಗಿದೆಯಾ, ಅಲ್ಲೇ ಯಾಕೆ ನಿಂತಿದೆಯಾ, ಒಳಗೆ ಬಾ ಅಂತ ಕರೆದಾಗ ಇಲ್ಲಮ್ಮ, ದೇವಾಲಯದಂಥ ಮನೆಗೆ ಬರೋದಕ್ಕೆ ನಾನು ಅರ್ಹಳನಲ್ಲ ಅಂದ್ಲು ವಾಸವಿ. ಅಯ್ಯೋ ಅಂಥ ಮಾತು ಯಾಕೆ ತಾಯಿ,
ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಅದನ್ನು ತಿಳಿದು ಸರಿಪಡಿಸ್ಕೊಂಡವರು ಮುತ್ತಿನಂತೆ ಅಂದ್ಲು ಅಜ್ಜಿ. ಅನ್ವಿಕಾ ಅತ್ತೆನ ಸಮಾಧಾನ ಮಾಡಿ ಒಳಗೆ ಕೂರಿಸಿ ಕಾಫಿ ತರೋದಕ್ಕೆ ಹೋದ್ಲು. ಕತ್ತಲೆ ಕೋಣೆಯಲ್ಲಿ ಮೈಥಿಲಿ ಮತ್ತು ಹೀರಾ ಬಂತಿಯಾಗಿದ್ರು. ಮೈಥಿಲಿಗೆ ಭಯ ಶುರುವಾಯಿತು. ಆದರೆ ಹೀರಾಳ ಕಣ್ಣಲ್ಲಿ ಭಯ ಇರಲಿಲ್ಲ. ನೀನು ಹೇಗೆ ಇಷ್ಟು ಧೈರ್ಯವಾಗಿದೆಯಾ ಹೀರಾ ಅಂತ ಕೇಳಿದ ಮೈಥಿಲಿಗೆ ಹೀರಾ ಪಟಪಟನೆ ಕೆನ್ನೆಗೊಡದ್ಲು. ಏನು ನಡೀತಿದೆ ಅಂತ ತಿಳಿಯೋ ಮೊದಲೇ ಮೈಥಿಲಿಯ ಕೆನ್ನೆಗಳು ಊದ್ಕೊಂಡಿದ್ದವು. ಇವತ್ತು ಪ್ರತಿಲಿಪಿಲಿ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ. ಯಾಕಂದರೆ ಇವತ್ತು ನಾನು ತುಂಬ ಬ್ಯುಸಿ ಇರ್ತೀನಿ ಹಬ್ಬ ಇರೋ ಕಾರಣ. ನೀವು ಸಬ್ಸ್ಕ್ರೈಬ್ ಆದರೆ ಖಂಡಿತ ಟ್ರೈ ಮಾಡ್ತೀನಿ.